ಕಾರ್ಯಕ್ರಮ ಎಲ್ರಿಗೂ ಗೊತ್ತೇ ಇದೆ. ಈಗ ಅಣ್ಣನವರು ಎಲ್ಲ ಹಿರಿಯರು ನಮ್ಮ ಕಾಂಗ್ರೆಸ್ ಎಲ್ಲಾ ಕುಟುಂಬದವರು ಬಂದಿದ್ದೀವಿ. ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಮಿಕ್ಕಿ ಉಳಿದಿದ್ದನ್ನೆಲ್ಲ ಮಾತಾಡಕ್ಕೆ ನಮ್ಮ ಅಧ್ಯಕ್ಷರು ಬಿಡ್ತಾ ಇದ್ದೀವಿ. ಅವರ ಗ್ಯಾರಂಟಿ ಅಧ್ಯಕ್ಷರು ಇವ್ರಿಗೆ ಉಳಿದ ಎಲ್ಲಾ ವಿಷಯಗಳನ್ನು ನಮ್ಮ ಅಧ್ಯಕ್ಷರು ಗೌರವಾನ್ವಿತವಾಗಿ ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಸದಾ ಅವಕಾಶದಿಂದ ಕೇಳಿ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಇವತ್ತು ಬಂದಿರೋಂತ ನಿಮ್ಮೂರಿಗೆ ವಿಶೇಷ ಏನು ರಾಜನ್, ವಿಶೇಷತೆ ಏನು ಅಂದ್ರೆ ಕಾಂಗ್ರೆಸ್ ಸರ್ಕಾರ 2023 ಮುಂಚೆ ಅಧಿಕಾರಕ್ಕೆ ಬರಕ್ ಮುಂಚೆ ನಿಮ್ಮೆಲ್ರಿಗೂ ಕೂಡ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ವಿ. ಮನೆಗೂ ಜ್ಞಾಪಕ ಇದೆಯಾ? ನಾವೆಲ್ಲ ಬಂದು ನಿಮ್ಮ ಮನೆಗಳಿಗೆಲ್ಲ ಒಂದೊಂದು ಗ್ಯಾರಂಟಿ ಕಾರ್ಡ್ ತರ ಎತ್ಕೊಂಡ್ಬಂದು ಕೊಟ್ವಿ. ನಾವೇನಾದ್ರು ಅಧಿಕಾರ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಅವತ್ತು ಮನೆ ಬಂದು ನಮ್ ಗಣೇಶ್ ಅವ್ರ ಮೂಲಕ ಮತ್ತೆ ಇಲ್ಲಿರೋ ನಾಯಕರ ಮೂಲಕ ಎಲ್ಲ ನಾವು ಮನೆ ಕೊಟ್ಬಿಟ್ಟು ಹೋದ್ವಿ. ಸರ್ಕಾರ ಬಂತು. ಸರ್ಕಾರ ಇವಾಗ ಮೇನಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ ಆಗಸ್ಟ್ ಅಲ್ಲಿ ನಾವು 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ್ವಿ. 5 ಗ್ಯಾರಂಟಿಗಳು ಯಾವ್ಯಾವು? ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಫ್ರೀ ಹೋಗುವಂಥದ್ದು, 2,000 ಗೃಹಲಕ್ಷ್ಮಿ ನಿಮ್ಮ ಖಾತೆಗೆ ಹಾಕುವಂಥದ್ದು, ಕರೆಂಟ್ ಫ್ರೀ ಕೊಡುವಂಥದ್ದು, ಅಕ್ಕಿ ವಿಚಾರ 4ನೇದು. ಆಮೇಲೆ ಏನು ಓದೋ ಮಕ್ಕಳಿದ್ದಾರೆ, ಓದಾದ್ಮೇಲೆ ಒಂದು 6 ತಿಂಗಳ ಕಾಲ ಗ್ಯಾಪ್ ಆದ್ಮೇಲೆ 2 ವರ್ಷ ಸ್ಟೈಫಂಡ್ ಕೊಡುವಂತ ಕಾರ್ಯಕ್ರಮ. ಒಂದು ಡಿಗ್ರಿ ಮಾಡಿರೋಂಥವ್ರಿಗೆ 3,000, ಡಿಪ್ಲೊಮಾ ಮಾಡಿರೋಂಥವ್ರಿಗೆ 2,000. ಗೃಹಲಕ್ಷ್ಮಿ ಎಲ್ರಿಗೂ ಈಗ ತಾನೇ ಬೀಳ್ತಾ ಇದೆಯಲ್ಲ, ಮೊನ್ನೆ ಎಲ್ಲ ಬಿದ್ದಿದೆ. ಅದು ಯಾವುದು? ಜನವರಿ ತಿಂಗಳದು. ಇನ್ನು ಫೆಬ್ರವರಿ ತಿಂಗಳದು ನಾಳಿದ್ದು ಬೀಳ್ತದೆ. ಅದು ಕ್ಲಿಯರ್ ಆಗ್ತದೆ. ಇದರಿಂದ ಏನಾದ್ರು ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ? ಹೆಣ್ಮಕ್ಳಿಗೆ ಆಗ್ತಾ ಇದೆಯಾ? ಜೋರಾಗಿ ಹೇಳ್ಬೇಕು. ಆಗ್ತಾ ಇದೆ. ನೀವೀಗ 2,000 ಮತ್ತೆ ಕರೆಂಟ್ ಚಾರ್ಜು, ಬಸ್ ಚಾರ್ಜು ಉಳಿಯೋದ್ರಿಂದ ನಿಮ್ಗೆ ಏನ್ ಅನುಕೂಲ ಆಗಿದೆ ಅಂತ ಯಾರಾದ್ರೂ ಒಬ್ರು ಹೇಳ್ತೀರಾ? ಕೂತತ್ರನೇ ಹೇಳಿ, ನಿಂತ್ಕೊಂಡು ಏನ್ ಹೇಳ್ಬೇಡಿ. ಏನೋ ಇಂಥದಕ್ಕೆ ಉಪಯೋಗ ಮಾಡಿದ್ದೀವಿ, ಇದರಿಂದ ಹಿಂಗ ಅನುಕೂಲ ಆಗಿದೆ, ನಿಮ್ ಮನ್ಸಿಗೆ ಏನ್ ಅನ್ಸಿದ್ರೆ ಅದನ್ನ ಹೇಳಿ. ಯಾರಾದ್ರೂ ಒಬ್ರು ಆಫ್ ಶೇವ್ ಸಹಾಯ ಮಾಡ್ರಪ್ಪ. ಟ್ರಾಕ್ಟರ್ ಆಫ್ ಶೇವಯ್ಯ ಯಾವ ಕಾರ್ ಅಡ್ಡ ಇಲ್ಲ, ಬಿಟ್ಟೈತೆ. ಯಾರಾದ್ರೂ ಒಬ್ರು ಹೇಳ್ರಿ. ನೀವ್ ಹೇಳಿದ್ರೆ ನಮಗೂ ಸಂತೋಷ ಆಗುತ್ತೆ. ಅವ್ರು ಹೇಳ್ತಾರೆ, ಹೇಳಮ್ಮ. ಇಲ್ಲ ಅವ್ರು ಹೇಳ್ತಾವ್ರಿ. ಅದೇ ಕುಸಂತ ಶಪ್ಪಮ್ಮ. ಓಕೆ, ಇವರು ಮಾತಾಡೋದಪ್ಪ, ಯಾರೋ ಲಿಂಬಣ್ಣೆ ಉಪಯೋಗ ಆಗ್ತಾ ಇದೆ ಅಲ್ವಾ? ನೀನ್ ಹೇಳ್ತೀಯಮ್ಮ. ಅವ್ರಿಗೇನು ಗೊತ್ತಾಗತ್ತೆ, ಅವ್ರು ಉಪಯೋಗ ಆಗ್ತಾರೆ. 5 ಗ್ಯಾರಂಟಿಗಳನ್ನ ತಪ್ಪದೆ ಕರ್ನಾಟಕ ಸರ್ಕಾರ ಆಗ ಬರಕ್ ಮುಂಚೆ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿತ್ತು ಅದನ್ನ ಯಥಾಸ್ಥಿತಿಯಾಗಿ ಜಾರಿಗೆ ತಂದು ಅದ್ರ ತಕ್ಕಂತೆ ನಡ್ಕೊಂತ ಇದೆ. ಈಗ ಬಹಳಷ್ಟು ಜನ ಗ್ಯಾರಂಟಿಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಕೆಲವರು ಹೇಳ್ತಾರೆ ವಿರೋಧ ಪಕ್ಷದವರು ಸೋಮಾರಿಗಳು ಮಾಡ್ತಾ ಇದ್ದಾರೆ, ದುಡ್ಡು ಕೊಟ್ಟು ಫ್ರೀ ಕೊಟ್ಟು ಸೋಮಾರಿಗಳು ಮಾಡ್ತಾ ಇದ್ದಾರೆ. ಹೌದಾ? ನೀವೆಲ್ಲ ಸೋಮಾರಿಗಳಾಗೋಗಿದ್ದೀರಾ? ಕೆಲಸ ಕಾರ್ಯ ಏನು ಮಾಡೋದೇ ಇಲ್ವಾ? ಸೊ ಅದನ್ನ ನೀವ್ಯಾರು ಅದರ ಉಪಯೋಗ ಪಡ್ಕೊಂತ ಇದ್ದೀರಿ, ಯಾರು ನೀವು ಅದ ಫಲಾನುಭವಿಗಳಾಗಿದ್ರಿ, ನೀವು ಬೇರೆಯವ್ರಿಗೆ ಹೇಳ್ಬೇಕು. ನೀವೆಲ್ಲ ಹೇಳ್ತಿರೋ ತಪ್ಪು. 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಸರ್ಕಾರ ನಮ್ಮೊಂದಿಗೆ ನಿಂತಿದೆ. ನಮ್ಗೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಆಗಿದೆ ಅನ್ನೋದನ್ನ ನೀವೆಲ್ಲರೂ ಹೇಳ್ಬೇಕು. ಹೌದಲ್ಲ? ಸಹಾಯ ಆಗಿದೆಯಾ ಇಲ್ವೋ? ಆಗಿದೆ. ಉದಾಹರಣೆಗೆ ನಾನು ಒಂದು ಬಂಗಾರಪೇಟೆಯಿಂದ ಒಬ್ರು ಬೆಂಗಳೂರಿಗೆ ಬರ್ತಾರೆ ಕೆಲ್ಸಕ್ಕೆ. ಪಾಪ ಏನಕ್ಕೆ? ಮನೆ ಕೆಲ್ಸಕ್ಕೆ ಬರ್ತಾರೆ. ಅವ್ರಿಗೆ ಒಂದ್ ದಿನಕ್ಕೆ 3 ಮನೆಗಳು ಮಾಡಕ್ಕಷ್ಟೇ ಅವಕಾಶ ಇದೆ. ಒಂದು ಮನೆಯಲ್ಲಿ 3,000 ರೂಪಾಯಿ ಕೊಡ್ತಾರೆ. ಅವ್ರು ಅಲ್ಲಿಂದ ಟ್ರೈನಲ್ಲಿ ಬರ್ತಾರೆ. ಟ್ರೈನಲ್ಲಿ ಬಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ 2,000 ರೂಪಾಯಿ ಟ್ರೈನ್ ಚಾರ್ಜ್ ಆಗುತ್ತೆ ಒಂದು ತಿಂಗಳಿಗೆ. 9,000 ರೂಪಾಯಲ್ಲಿ 2,000 ರೂಪಾಯಿ ಟ್ರೈನ್ ಚಾರ್ಜ್ ಹೊಟ್ಟೋಗ್ಬೋದು. ಇನ್ನು ಬೆಂಗಳೂರಿಗೆ ಹೋಗಿ ಬರೋವಾಗ ಅಲ್ಲಿ ಬೇಕಾದ್ರೆ ಒಂದು ವಾಟರ್ ಬಾಟ್ಲು ಅಥವಾ ಟೀನೋ ಕಾಫಿನೋ ಕೊಡ್ರೆ ಇನ್ನೂ 1,000 ಹೊಟ್ಟೋಗುತ್ತೆ. ಎಷ್ಟು ಉಳಿತದೆ? ಅವ್ರು 3,000 ಹೋದ್ರೆ 6,000 ಉಳಿತದೆ. ಇವತ್ತು ಸರ್ಕಾರಿ ಬಸ್ಸಲ್ಲಿ ಹೆಣ್ಣು ಮಕ್ಕಳು ಆಧಾರ್ ಕಾರ್ಡ್ ತೋರಿಸೇ ಸಾಕು ಫ್ರೀ ಕೊಡೋದ್ರಿಂದ ಏನಾಗ್ತಾ ಇದೆ? 9,000 ಕಟ್ನೆ ಏನಲ್ಲಿ ಪಾಪ ಅಡ್ಗೆ ಕೆಲ್ಸಕ್ಕೋ ಅಥವಾ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, 9,000 ಉಳಿತಾ ಇದೆ. ಆ 9,000 ಉಳಿದ್ರಿಂದ ಅವ್ರ ಜೀವನ ಮಟ್ಟ ಸರಿ ಹೋಗಿದ್ಯಾ ಇಲ್ವಾ? ಸರಿ ಹೋಗಿದೆ.
ನಾವು ಬೇರೆಯವ್ರು ಕೇಳಿದಾಗ ಅದಕ್ಕೆ ಆನ್ಸರ್ ಹೇಳ್ಬೇಕಾ ಬೇಡವಾ? ಹೇಳ್ಬೇಕು. ಮುಂದೆ ಬರುವಂತ ಯಾವುದೇ ಎಲೆಕ್ಷನ್ ಇರ್ಲಿ, ಯಾವುದೇ ವಿಚಾರಗಳಿರ್ಲಿ, ಹೆಣ್ಣು ಮಕ್ಕಳು ಗಟ್ಟಿಯಾಗಿ ನೀವೆಲ್ಲರೂ ನಿಲ್ಬೇಕು. ಗಟ್ಟಿಯಾಗಿ ಧ್ವನಿಯಲ್ಲಿ ನೀವೆಲ್ಲ ಹೇಳ್ಬೇಕು. ನಾವ್ ಯಾವುದೇ ಸೋಮಾರಿಗಳಾಗಿಲ್ಲ. ಇವತ್ತು ಎಷ್ಟೋ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡಿದೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಇಲ್ಲಿ ನಮ್ಮ ದೊಡ್ಡಗೆರ್ಕಿ ಗ್ರಾಮ, ಉತ್ತನೂರು ಗ್ರಾಮ ಪಂಚಾಯತಿಲಿ ದೊಡ್ಡಗೆರ್ಕಿ ಗ್ರಾಮ ಅಂತ ಬರುತ್ತೆ. ಒಂದು SC ಜನಾಂಗಕ್ಕೆ ಸೇರಿದಂತ ಮಹಿಳೆ ಆಗಸ್ಟ್ 2023ರಿಂದ ಬಂದಿದ್ದಂತ 50,000 ಒಂದೇ ಸರಿ ಜೋಡಣೆ ಮಾಡಿ ತೆಂಗಿನ ಗಿಡಗಳನ್ನ ತಂದು ಒಂದ್ ಹತ್ರ ತೆಂಗಿನ ಗಿಡಗಳನ್ನ ಓಡ್ತಾರೆ. ಇವತ್ತು ಅದಿನ್ನೇನು ಒಂದು 6 ತಿಂಗಳು, 1 ವರ್ಷದಲ್ಲೂ ತೆಂಗಿನಕಾಯಿ ಬಿಡುವಂತ ಸ್ಥಿತಿಗೆ ಬಂದಿದೆ. ಮತ್ತೆ ಈಗ ಬಂದಿರುವಂತ ಇನ್ಕಮ್ ಅಲ್ಲಿ ಮತ್ತೆ ಇನ್ನೊಂದು 50 ತೆಂಗಿನ ಗಿಡಗಳು ತಂದಿಟ್ಟಿದ್ದಾರೆ. ಇದು ಒಳ್ಳೇದಾ ಕೆಟ್ಟದಾ? ಹೌದು. ಸ್ಕೂಲ್ ಫೀಸ್ ಪಾಪ ಎಷ್ಟೋ ಮಕ್ಕಳಿಗೆ 2,000 ರೂಪಾಯಿ ಸ್ಕೂಲ್ ಫೀಸ್ ಅಂದಾಗ ಗೌರ್ಮೆಂಟ್ ಶಾಲೆಗಳು ಸೇರಿಸೋಂತವ್ರು ಯಾವ್ದೋ ಒಂದು ರೀತಿಯಲ್ಲಿ ಸಹಾಯ ಆಗ್ತಾ ಇದೆ. ಕರೆಂಟ್ ಚಾರ್ಜ್ ನಿಮ್ಗೆ ಉಳಿತಾಯ ಆಗ್ತಾ ಇದೆ, 2,000 ಬಂದು ಇದಾಗ್ತಾ ಇದೆ. ಮತ್ತೆ ಅಕ್ಕಿ ವಿಚಾರ ಹೆಚ್ಚಿದೆ. ಒಟ್ಟಾರೆಯಾಗಿ ಗಂಡ ಕುಡ್ಕ ಇರ್ಲಿ, ಖಾಲಿಯಾಗಿ ಸಂಪಾದನೆ ಮಾಡದಿರ ಇದ್ರು ಕೂಡ ಮನೆ ಜೀವನ ಅಚ್ಚುಕಟ್ಟಾಗಿ ನಡೆಯೋ ನಿಟ್ಟಿನಲ್ಲಿ ಸರ್ಕಾರ ನಿಮ್ಗೆಲ್ರಿಗೂ ಕೂಡ ಸಹಾಯ ಮಾಡ್ತಾ ಇದೆ. ಹೌದಲ್ವಾ? ಸೊ ನೀವೆಲ್ರೂ ಕೂಡ ಈ ಸಹಾಯಗಳನ್ನ ಏನ್ ಪಡೆದಿದ್ದೀರಿ, ನೀವೆಲ್ಲರೂ ಕೂಡ ಇದನ್ನ ಮುಂದೆ ಬರೋ ದಿನಗಳಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗಳು ಫೇಸ್ ಮಾಡೋದಿದ್ದೀವಿ ನಾವೆಲ್ಲ, ನೀವೆಲ್ಲರೂ ಕೂಡ ನಮ್ಮೊಂದಿಗೆ ನಿಲ್ಬೇಕಾ ಬೇಡ? ನೀವೆಲ್ಲರೂ ನಿಂತು ನಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಅದೇ ಸರ್ಕಾರ ವಾಪಸ್ ಬಂದ್ರೆ ಇನ್ನಷ್ಟು ಉಪಯೋಗಗಳಾಗೋದುಂಟು. ಈ 5 ಗ್ಯಾರಂಟಿಗಳ ಜೊತೆಗೆ ನಿಮ್ಮನ್ನೆಲ್ಲ ಮಾತಾಡಿಸಿ ಪ್ರತಿ ಊರಿನಲ್ಲಿ ಇರುವಂತ ನಾಯಕರನ್ನ ಮುಟ್ಬೇಕು, ನಾಯಕರನ್ನ ಮಾತಾಡಿಸ್ಬೇಕು. ನಾನು ಎಲೆಕ್ಷನ್ ಟೈಮಲ್ಲಿ ಹೋಗಕ್ಕಾಗ್ಲಿಲ್ಲ. ಸೊ ನಿಮ್ಮೆಲ್ಲ ಹೆಣ್ಣು ಮಕ್ಕಳದ ಊರಿನ ವಿಚಾರಗಳನ್ನ ತಿಳ್ಕೋಬೇಕು ಅಂತೇಳಿ ಇವತ್ತು ಆದಿನಾರಾಯಣ ಅವರು ದೀರ್ಘ ಸುಮಂಗಲಿ ಭವ ಅನ್ನೋ ಒಂದು ಕಾರ್ಯಕ್ರಮವನ್ನ ಹಾಕೊಂಡು ನಿಮ್ಮೆಲ್ಲರನ್ನು ಇವತ್ತು ಮೀಟ್ ಮಾಡಕ್ಕೆ ನಿಮ್ ಊರಿಗೆ ಬಂದಿದ್ದೀವಿ. ದೀರ್ಘ ಸುಮಂಗಲಿ ಭವ ಅಂದ್ರೆ ಏನು? ವಿಶೇಷವಾಗಿ ಆದಿನಾರಾಯಣ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಜಾಸ್ತಿ. ಅವ್ರಿಗೇನು ಒಂದು ಸ್ವಾವಲಂಬಿ ಜೀವನ ಕೊಡಬೇಕು, ಒಂದು ಒಳ್ಳೆಯ ಗೌರವವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನು? ಎಲ್ಲ ಹಳ್ಳಿಗಳಲ್ಲಿ ಜಾತಿ ಭೇದ ಭಾವ ಇಲ್ಲದೆ, ಪಾರ್ಟಿ ಭೇದ ಭಾವ ಇಲ್ಲದೆ, ಪ್ರತಿ ಮನೆಯಲ್ಲೂ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅರಿಶಿಣ ಕುಂಕುಮ ಕೊಟ್ಟು ಅವರಿಂದ ಆಶೀರ್ವಾದ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನ ರೂಪಿಸ್ಕೊಂಡಿದೆ. ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದ್ರೆ 6ನೇ ಗ್ಯಾರಂಟಿಯಾಗಿ ಆದಿನಾರಾಯಣ ಅವರು ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ನಿಮ್ಮೆಲ್ಲರೂ ಮಾತಾಡಿ ಬರ್ಬೇಕು ಅಂತ ಬರ್ತಿದ್ದಾರೆ. ಮುಂದೆ ನಿಮ್ಮ ಹಳ್ಳಿಗಳೆಲ್ಲ ಮಾತಾಡಿ ಆದ್ಮೇಲೆ ನಮ್ಮ ನಾಯಕರೆಲ್ಲ ಒಂದ್ ಕಡೆಗೆ ಸೇರಿ ಮುಂದಿನ ತಿಂಗಳು, ಅಂದ್ರೆ ಈಗ ಮಾರ್ಚ್ ಇನ್ನೇನು ಮುಕ್ತಾಯ ಹಂತದಲ್ಲಿದೆ, ಏಪ್ರಿಲ್ ಅಲ್ಲಿ ಒಂದು ಡೇಟ್ ನ ಫಿಕ್ಸ್ ಮಾಡ್ತಾರೆ. ತಾವೆಲ್ಲರೂ ಕೂಡ ಹೆಣ್ಮಕ್ಳು ವಿಶೇಷವಾಗಿ ಊರಿನಲ್ಲಿ ಏನಿದ್ದಾರೆ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು, ಇನ್ನು ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಕೂಡ ಬಹಳ ಅನ್ಯೋನ್ಯವಾಗಿದ್ದೀರಾ. ಈ ಊರಲ್ಲಿ ಗೊತ್ತಿರೋಂಥ ವಿಚಾರನೇ. ನೀವೆಲ್ಲರೂ ಕೂಡ ಒಟ್ಟುಗೂಡಿ ಎಲ್ಲಿ ಕಾರ್ಯಕ್ರಮ ಫಿಕ್ಸ್ ಮಾಡ್ತೀವೋ ಅಲ್ಲಿಗೆ ಬಂದು ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರಿಶಿಣ ಕುಂಕುಮ ಪಡೆದು ಊಟದ ವ್ಯವಸ್ಥೆ ಇರುತ್ತೆ, ಊಟ ಮಾಡಿ ಅಲ್ಲಿಂದ ಅವ್ರಿಗೆ ಆಶೀರ್ವಾದ ಮಾಡಿ ನೀವೆಲ್ಲರೂ ಕೂಡ ನಿಮ್ ಊರುಗಳಿಗೆ ತೆರಳಬೇಕಾಗತ್ತೆ. ಹಂಗಾಗಿ ನಾವಿವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಗೆಲ್ರಿಗೂ ಕೂಡ ಒಂದು ರೀತಿ ಆಹ್ವಾನದ ರೀತಿಯಲ್ಲಿ ನಿಮ್ಮನ್ನೆಲ್ಲ ಕರೀತಾ ಇದ್ವಿ. ಸಂಘದಲ್ಲಿ ಎಷ್ಟು ಜನ ಇದ್ದೀರಾ? ಇಲ್ಲಿ ಸಂಘಗಳಲ್ಲಿ ಇರೋರಂತವ್ರು ಎಷ್ಟು ಜನ ಇದ್ದೀರಾ? ಎಲ್ಲರೂ ಸಂಘಗಳಲ್ಲಿ ಇದ್ದೀರಾ. ಪಂಚಾಯತಿ ಕಡೆಯಿಂದ NBK ಅಂತ ಮಹಿಳೆ ಇದ್ದಾರಲ್ಲ, ಅವ್ರು ಬಂದು ನಿಮ್ ಸಂಘಗಳಿಗೆ ಏನಾದ್ರು ಸಹಾಯ ಮಾಡಿದಾರ? ಸರ್ಕಾರಿ ಸಂಘಗಳ ಇಲ್ಲ ಪ್ರೈವೇಟ್ ಸಂಘಗಳ? ನಿಮ್ದೆಲ್ಲ ಸರ್ಕಾರಿ ಸಂಘದಲ್ಲೇ ಇದ್ದೀರಾ. ಯಾರು ಪ್ರತಿನಿಧಿ ಯಾರಾದ್ರೂ ಇದ್ದೀರಾ? ಪ್ರತಿನಿಧಿ 1, 2? ನೀವು ಪ್ರತಿನಿಧಿ ಒಬ್ರ? ಓಕೆ. ಯಾವ ತರ ನಿರ್ವಹಿಸ್ತೀರಾ ನೀವು ಸಂಘನ? ಹಾ, ಸರಿ. ಏನು ಈಗ ಪ್ರತಿ ತಿಂಗಳು ಒಂದ್ಸರಿ ಸೇರ್ತೀರಾ, ವಾರಕ್ಕೊಂದ್ಸರಿ ಸೇರ್ತೀರಾ? ಹಾ, ಓಕೆ. ತಿಂಗಳಿಗೆ ಒಂದ್ಸರಿ ಸೇರಿದಾಗ ಏನ್ ಮಾತಾಡ್ತೀರಾ ನೀವು ಅಲ್ಲಿ ಸೇರಿದಾಗ? ಬರೀ 10 ರೂಪಾಯಿ ಕೊಟ್ಬಿಟ್ಟು సంఘ ಹೆಸರು పెట్టి ನಾನು అర్జెంట్ పోవాలని వెళ్ళిపోయేదా, లేదా బియ్యం ఉడుకుతా ఉండా ఏ ఉండప్ప వస్తాను పెట్టేసి వెళ్ళిపోయేదా? అది ఇడిచి ఏమన్నా మాట్లాడేది ఉందా? ಉಳಿತಾಯ ಬರೀ ಒಂದೇ ಮಾತಾಡ್ತಾ ಇದ್ದೀರಾ, ಅದು ಬಿಟ್ಟು ಬೇರೆ ಏನು ಮಾತಾಡ್ತಾ ಇಲ್ಲ. ಸಂಘನ ರೂಪಿಸಿರೋದು, ಸಂಘನ ಸ್ಥಾಪಿಸಿರೋದು, ಸಂಘ ಅಂದ್ರೆ ಏನು? ಕೊಡೋದು, ತಗೊಳ್ಳೋದು. ಅದೇ ತಾನೇ ಉದ್ದೇಶ. ಮೂಲ ಉದ್ದೇಶ ಏನು? ಸಂಘದ ಮೂಲ ಉದ್ದೇಶ ಕೊಡೋದು, ತಗೊಳ್ಳೋದು. ಅದ್ರ ಜೊತೆಗೆ ನಾವು ಒಟ್ಟಿಗೆ 10 ಜನ 12 ಜನ ಹೆಣ್ಣು ಮಕ್ಕಳು ಒಂದು ಜಾಗದಲ್ಲಿ ಸೇರಿದಾಗ ಎಷ್ಟೋ
ತಿಳುವಳಿಕೆ ಹೇಳುವಂತವ್ ಇರ್ತವೆ, ಕಷ್ಟ ಸುಖಗಳಿರ್ತವೆ. ಅದನ್ನೆಲ್ಲ ನೀವು ಒಬ್ರಿಗೊಬ್ರಿಗೆ ಅಲ್ಲಿ ಡಿಸ್ಕಷನ್ ಮಾಡಿ ನಿಮ್ ಮನಸ್ಸಲ್ಲಿರುವಂತ ನೋವನ್ನು ಕೂಡ ಅಲ್ಲಿ ಹೇಳ್ಕೊಳ್ಳೋದು, ಖುಷಿನ ಕೂಡ ಹೇಳ್ಕೊಳ್ಳುವಂತ ಜಾಗ ತಾನೇ ಅದು. ಅದನ್ನೇನು ಹೇಳ್ಕೊಳಲ್ಲ ನೀವು. ಮತ್ತೆ ಅದೇ ಹೇಳೇ ಇಲ್ಲ, ಬೇರೆ ಎಲ್ಲ ಹೇಳಿದ್ರಿ. ಸರಿ, ಇದ್ರ ಜೊತೆಗೆ ಏನಾಗ್ತಾ ಇದೆ ವಿಷಯ, ನಮ್ ಕಡೆ ಎಲ್ಲ 100 ರೂಪಾಯಿ 10 ರೂಪಾಯಿ ನೀವು ಕೂಡಿಟ್ಬಿಟ್ಟು ಅದರಲ್ಲಿ ದುಡ್ಡು ತಗೊಂಡು ಹೋಗೋದು ಮತ್ತೆ ದುಡ್ಡು ವಾಪಸ್ ಕಟ್ಟೋದು, ಇಷ್ಟೇ ಯೋಚನೆ ಮಾಡ್ತಾ ಇದಾರೆ. ಹೌದಾ? ಅದ್ ಬಿಟ್ಟು ಮುಂದಕ್ಕೆ ಯೋಚನೆ ಮಾಡಿದ್ದೀರಾ? ಇವಾಗ ಮುಳಬಾಗಿಲಿನಲ್ಲಿ ಅಕ್ಕ ಕ್ಯಾಂಟೀನ್ ಅಂತ ಒಂದು ಓಪನ್ ಆಗಿದೆ. ಅಕ್ಕ ಕ್ಯಾಂಟೀನ್ ಅಂತ ಒಂದು ಓಪನ್ ಆಗಿದೆ. ಗೊತ್ತಾ ಏನು ಅಕ್ಕ ಕ್ಯಾಂಟೀನ್ ಅಂದ್ರೆ? ಅಕ್ಕ ಕ್ಯಾಂಟೀನ್ ಅಂತ ಇಲ್ಲಿ ಇದ್ರ ಹತ್ರ ಇದೆ, ತಾಲೂಕ್ ಆಫೀಸ್, ತಾಲೂಕ್ ಪಂಚಾಯತಿ ಪಕ್ಕದಲ್ಲಿ. ಅದ್ರ ಉದ್ದೇಶ ಏನು, ನಿಮ್ಮಂತ ಸಂಘ ಸಂಸ್ಥೆಗಳಿದೆ, ಸಂಘಗಳಿದಿರಲ್ಲ, ಒಂದು 3-4 ಸಂಘ ಸೇರ್ಬಿಟ್ಟು ಆ ಹೋಟ್ಲನ್ನ ನಡೆಸ್ತಾ ಇರೋದು ಅವರೇ. ದುಡ್ಡು ಹಾಕ್ಬಿಟ್ಟು ನಿಮ್ಮಲ್ಲಿ ಏನು ಈಗ ಉಳಿತಾಯ ಮಾಡ್ತಿರಲ್ಲ, ಆ ಉಳಿತಾಯ ದುಡ್ಡಲ್ಲಿ ಸಾಮಾನೆಲ್ಲ ತಂದು ಅಡಿಗೆ ಮಾಡಿ ಹೋಟ್ಲಲ್ಲಿ ಮಾರಿ ಅದ್ರ ಬರೋ ಲಾಭನೆಲ್ಲ ನಿಮ್ ಸಂಘಕ್ಕೆ ಹಾಕೊಂತೀರಾ. ಆ ತರ ಒಂದು ಬೆಳವಣಿಗೆ ಆಗಿದೆ. ಅದು ಒಂದು ಉತ್ತಮವಾದ ಬೆಳವಣಿಗೆ. ಅದೇ ನಿಟ್ಟಿನಲ್ಲಿ ಇನ್ನು ಬೇರೆ ಬೇರೆ ರೀತಿ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮಾತಾಡೋಕ್ಕೋಸ್ಕರ ಒಂದು ಮನುಷ್ಯನ್ ಕರೆದಿದೀವಿ ಇಲ್ಲಿ. ಅವ್ರು ಇವಾಗ ನಿಮ್ಗೆ ಅದ್ರ ಬಗ್ಗೆ ಮಾತ್ರ ಹೇಳ್ತಾರೆ. ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರೆ, ದೀರ್ಘ ಸುಮಂಗಲಿ ಬಗ್ಗೆ ಅಷ್ಟೇ ಹೇಳಿದ್ವಿ. ಅದು ಯಾವ ತರ ಮಾಡ್ತೀವಿ, ಏನೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಒಬ್ಬರನ್ನ ಕರೆದಿದ್ವಿ. ವೇಣು ಅಂತ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಈಗ ಮಾತಾಡಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ವೇಣು ಸರ್, ಸೊ ಅವ್ರು ಏನ್ ಹೇಳ್ತಾರೆ, ಸಂಘಗಳನ್ನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೋದು, ನೀವೆಲ್ಲ ಯಾವ ಲೆವೆಲ್ ಬೆಳಿಬೋದು ಅನ್ನೋದ್ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ. ನಾನು ಅವ್ರಿಗೆ ಮಾತಾಡಕ್ ಅವಕಾಶ ಕೊಡ್ತಿದ್ದೀನಿ, ನೀವೆಲ್ಲ ಅವ್ರ ಮಾತನ್ನ ಕೇಳಿಸ್ಕೋಬಹುದು. ಎಲ್ಲರಿಗೂ ಗ್ಯಾರಂಟಿ ಅಧ್ಯಕ್ಷರು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಆದ್ರೆ ಈ ಮಹಿಳೆ ಸಬಲೀಕರಣ ಮತ್ತೆ ಮಹಿಳೆಯರು ಯಾವ ರೀತಿ ಉದ್ಧಾರ ಆಗ್ಬೇಕು, ಯಾವ ರೀತಿ ಮುಂದುವರಿಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಪುಟ್ಟವಾಗಿ ಹೇಳಿದ್ದಾರೆ. ಅಕ್ಕ ಕ್ಯಾಂಟೀನ್ ಅಂತ ಈಗ 3 ಸಂಘ ಸೇರಿ ಅದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಬಂದ ಲಾಭವನ್ನ ಸಂಘ 3 ಜನ ಅಂದ್ರೆ ಒಂದು ಮಿನಿಮಮ್ 60 ಜನ ಇರ್ತಾರೆ. 60 ಜನಕ್ಕೆ ಹಂಚ್ಕೊಳೋದು. ಅದರಲ್ಲಿ ಲಾಭ ಪ್ರತಿದಿನ ಒಂದು 1,000-2,000 ಬಂದ್ರೆ ತಿಂಗಳಿಗೆ ಎಷ್ಟಾಯ್ತು? 60,000 ಆಯ್ತು. 60,000 ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ಡಿವೈಡ್ ಆಯ್ತು? 3 ಸಂಘದವ್ರಿಗೆ ಸೇರಿ 20,000. 60,000ದಲ್ಲಿ 3 ಸಂಘ ಅಂದ್ರೆ ಒಂದ್ ಸಂಘಕ್ಕೆ 20,000 ಆಯ್ತು. ಅದು ಯಾರು ಕೊಡ್ತಾರೆ? ನಿಮ್ ಸಂಘದಲ್ಲಿ ಬೆಳೀತದ ಬಡ್ಡಿ ಎಷ್ಟು? ಹಾಗಾಗಿ ಇದೇ ತರ ಅಕ್ಕ ಕ್ಯಾಂಟೀನ್ ಒಂದೇ ಅಲ್ಲ, ಈ ಮಹಿಳಾ ಸಬಲೀಕರಣ ಒಂದು ಅಂಶದಲ್ಲಿ ಮಹಿಳೆಯರು ಉದ್ಧಾರಕ್ಕೆ ಬೇರೆ ಬೇರೆಯಾದಂತ ಒಂದು ಉದ್ಯಮಿಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಹರಿಕೆ ಆದಂತ ಸರ್ಕಾರಗಳು ಅನುದಾನಗಳು ಇದಾವೆ. ಸೊ ಇದೆಲ್ಲ ಕೂಡ ನಿಮ್ಗೆ ಒಂದೊಂದು ಎಷ್ಟು ಸಂಘ ಇದಾವೆ ಅಂತ ನೀವು ಒಂದು ಲಿಸ್ಟ್ ಕೊಟ್ರೆ ಅದಕ್ಕೆ ನೀವ್ ಏನೇನ್ ಮಾಡ್ತಾ ಇದ್ರಿ, ಇಲ್ಲಿ ಕಾರ್ಯಕ್ರಮ ಏನೇನ್ ಮಾಡ್ತಿದ್ದೀರಿ, ಇಲ್ಲಿ ಏನ್ ಬೆಳಿತಾ ಇದೀರಿ, ಏನು ಈಗ ರಾಗಿ ಬೆಳಿತಾ ಇದ್ರಿ, ಭತ್ತ ಬೆಳಿತಾ ಇದ್ರಿ, ಏನೋ ಒಂದು ಬೆಳಿತಾ ಇರ್ತೀರಿ. ಇದನ್ನ ನೀವೇ ಸಗ್ರಿಗೇಟ್ ಅಂದ್ರೆ ಅದನ್ನ ಸಪರೇಟ್ ಮಾಡಿ ಕ್ವಾಲಿಟಿ 1, ಕ್ವಾಲಿಟಿ 2, ಕ್ವಾಲಿಟಿ 3 ಅಂತ ಮಾಡಿ ಅದಕ್ಕೆ ಕೊಟ್ರೆ ತಗೊಳ್ಳೋಂತ ಸಂಸ್ಥೆಗಳಿದಾವೆ. ಆ ಉದ್ಯಮಿಗೆ ನಿಮ್ಮನ್ನ ಲಿಂಕ್ ಮಾಡಿದ್ರೆ ನಿಮ್ಗೆ ಲಾಭ ಸಿಗುತ್ತೆ. ಇದೆಲ್ಲ ಕೂಡ ಅವಕಾಶಗಳಿದಾವೆ. ಮುಂದಿನ ದಿನದಲ್ಲಿ ಇವೆಲ್ಲ ಕೂಡ ಮಾಡೋಣ. ನಾವು ನಿಮ್ಮ ಪ್ರತಿ ಒಂದು ವಿಲೇಜ್ ಅಲ್ಲೂ ಕೂಡ ಎಷ್ಟು ಜನ ಮಹಿಳೆಯರು ಎಷ್ಟು ಜನ ಮಹಿಳೆಯರಿದ್ದಾರೆ, ಅದನ್ನು ಎಷ್ಟು ಸಂಘ ಆಗ್ಬೋದು, ಆ ಎಷ್ಟು ಉದ್ಯಮಿಗಳಾಗ್ಬೋದು ಅಂತ ಒಂದು ಲಿಸ್ಟ್ ಮಾಡ್ತಾರೆ ಮುಂದಿನ ದಿನದಲ್ಲಿ. ಇದೆಲ್ಲ ಕೂಡ ನಾವು ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ. ನೀವು ಲಿಸ್ಟ್ ಮಾಡಿದ್ರೆ ಯಾವ ರೀತಿ ಯಾರ್ಯಾರು ಏನ್ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ ನಾವು ಲಿಂಕ್ ಮಾಡ್ಲಿಕ್ಕೆ ಅವಕಾಶವನ್ನ, ಮಾರ್ಕೆಟಿಂಗ್ ಲಿಂಕ್ ಅಂತ ಅದನ್ನ ನೀವೇ ಬೆಳೆಯೋ ವಸ್ತುವನ್ನ ನೇರವಾಗಿ ರೈತರಿಗೆ ಸಿಗೋದು. ರೈತರಿಗೆ ರೈತರಂದ್ರೆ ನೀವು ಕೂಡ ಮಹಿಳೆಯರು ಕೂಡ ರೈತರೇ. ಅವ್ರಿಗೆ ನೇರವಾಗಿ ಸಿಗೋ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿನದಲ್ಲೆಲ್ಲ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡಿದೀವಿ. ಸೊ ಇದೆಲ್ಲ ಕೂಡ ಮಾಡ್ಬೇಕು ಅಂದ್ರೆ ನಿಮ್ಮೆಲ್ಲ ಸಹಕಾರ ಬೇಕು. ನಿಮ್ಗೆಲ್ಲ ಲಾಭ ತರಿಸ್ಕೊಡ್ಬೇಕು. ಆವತ್ತು ಇನ್ನೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಾರೆ. ಅದಕ್ಕೆ ನೀವೊಂದು ಕಲ್ತಿದ್ರೆ, ನೀವೊಂದು ಉದ್ಯಮಿ ಮಾಡಿದ್ರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ನೀವು ಬೆಳಿಲಿಕ್ಕೆ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಇದೆ. ಹಂಗಾಗಿ ನೀವೆಲ್ಲರೂ ಸೇರಿ ಒಂದು ವ್ಯವಸ್ಥಿತವಾಗಿ ಒಂದಿನ ಚರ್ಚೆ ಮಾಡಿ, ಮಹಿಳೆಯರಿಗಾಗಿ ಇರೋ ಇದು ಕಾರ್ಯಕ್ರಮ. ಅದೇ ಜೆಂಟ್ಸ್ ಕೂಡ ಇದೆ, ಮಹಿಳೆಯರಿಗೆ ತುಂಬಾ ಒತ್ತು ಕೊಡಕ್ಕೆ ಅವಕಾಶ ಇದೆ. ಹಂಗಾಗಿ ಉದ್ಯಮಿಗಳಾಗ್ಬೇಕು. ನೀವೆಲ್ಲ ಉದ್ಯಮಿ ಅಂದ್ರೆ ನಿಮ್ದೇ ಆದಂತ ಒಂದು ಅಕ್ಕ ಕ್ಯಾಂಟೀನ್ ತರ ನೀವು ಕೂಡ ಒಂದು ಸಂಸ್ಥೆ ಕಟ್ಟಬೇಕು. ನಿಮ್ದೇ ಆದಂತ ಎಲ್ಲ ಲೇಡೀಸು ಒಗ್ಗೂಡ್ಬೇಕು. ಅದರಲ್ಲಿ ಎಲ್ಲರಿಗೂ ಕೂಡ ಡಿವೈಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಪಾರದರ್ಶಕವಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿದ್ದು ಕೆಲಸ ಮಾಡ್ತಾರೆ. ಅದಕ್ಕೆಲ್ಲ ಕೂಡ ಒಂದಿನ ಚರ್ಚೆ ಮಾಡೋಣ. ಅದು ಈಗ ಸಮಯ ಅಲ್ಲ ಆಕ್ಚುಲಿ ಅದು. ಸೊ ಅದಕ್ಕೆಲ್ಲ ಸಮಯ ಇದೆ, ಅದಕ್ಕೆ ಚರ್ಚೆ ಮಾಡೋಣ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವೆಲ್ಲ
మీతో కలల్లా అని వచ్చిండేది ఆయన. ఎవరు వచ్చిండే లీడర్లు కూడా వాళ్ళు అందుకోసమే. మనం ఈ 5 గ్యారెంటీలు ఎంతపోతే చెప్పి ఈ 150 ఇండ్లకి కూడా నెలకి 2000 రూపాయలు ఆడవాళ్ళకి, 1000 రూపాయలు, 1000 చిల్లర బియ్యంకి, 1000 చిల్లర కరెంటుకి, 4000 అయినా. బస్సుల్లో పోయిండే వాళ్ళు చేయొద్దండి ఆడవాళ్ళు ఫ్రీగా కదా. ఈ బస్సుల్లో పోయిండేది కొందరు చిన్నోళ్ళకి, ఇదా బస్సుల్లో పోయిండేది కొందరు చిన్నోళ్ళకి 3000 రూపాయలు ఇస్తా ఉండేది. లెక్కేసుకున్నా కూడా ప్రతి కుటుంబానికి కూడా ఎంత వస్తుంది? నెలకు 5000 రూపాయలు వస్తుంది. నెలకు 5000 రూపాయలు ఉపయోగం ప్రతి కుటుంబానికి కూడా. నెలకి ఎంత వస్తుంది? ఈ ఊరికి 7.5 లక్షల రూపాయలు వస్తుంది. ఎడా ఈ ఊరికి ఈ 30 నెలలు ఎంత వచ్చింది? 2,25,00,000 రూపాయలు ఈ ఊరికి వచ్చింది. ఇట్లా ఇస్తా ఉండే పార్టీ కానీ, ఇట్లా అనుకూలం చేస్తా ఉండేది కానీ యావదన్నా పార్టీ మన ముందర ఉందా? లేదు కదా. వాళ్ళు కూడా ఓటుకొస్తారు కదా. అప్పుడేం చెప్పాలి మనము? ఏం చెప్పాలి మనము? వేరే వాళ్ళు కాంగ్రెస్ ఇచ్చిపెట్టి అనుకూలాలు చేస్తా ఉండే వాళ్ళు ఇచ్చిపెట్టి వేరే వాళ్ళు ఓటుకొస్తే మనం ఏం చెప్పాలా? నేనింకా మాకు ఉపయోగమైండేది ఏమీ అడగలవుతా కదా. ఎవరు ఉపయోగం చేస్తా ఉన్నారో వాళ్ళకి వేస్తాం కదా. ఉపయోగం చేస్తామండే వాళ్ళకి వేయకపోతే రేపొద్దున మనకందరికి కూడా ఉపయోగం అయ్యాలే కదా. వాళ్ళు సోలిపోతే అయ్యలే కదా. గెలిపిస్తే మట్టుకుమే ఇవన్నీ కూడా వచ్చేది మనకి. అవే అందుకోసమే ఈ పొద్దు కూడా అది జ్ఞాపకం చేస్తా. వెనకేం మాట చెప్తేమో అది నడుచుకోవడం, ముందర కూడా నడుచుకుంటాం. మాకు బెమ్మలమి వల్ల ఆదినారాయణ ముందర గెలిపించాలా. అట్లే మీరందరూ కూడా ఊర్లో ఉండే ఆడబిడ్డలు అందరూ కూడా కలిసి దీర్ఘ సుమంగళి కార్యక్రమం ఇప్పుడు ఏం చెప్తా ఉన్నాడో పసుపు కుంకుమ ఇవ్వాలని, దానికి మీరు కూడా రావాలా అని పిలిచేదానికి కూడా ఆయన వచ్చిండేది. ఇంత పెద్ద ఆడవాళ్ళదే మాట్లాడుతూ ఉంటమే. ప్రతి కుటుంబంలో ఈ 5,000 రూపాయలు ఎంత ఉపయోగం అవుతా ఉండేది. మగోళ్ళకు కూడా ఉపయోగం అవుతా ఉండేది. ఇడీ కుటుంబానికి ఉపయోగం అవుతా ఉండే ఈ కార్యక్రమాలను మనము సులభంగా లేదా ఈజీగా మనం మాట్లాడేది కాదు. కొందరు మాట్లాడతారు ఈ గ్యారెంటీలు వీళ్ళకందరికి జనాలకి ఇచ్చేదానికి రాజ్యం పాపర్ అయిపోయింది. అంటే 52,000 కోట్లు 4,20,00,000 జనాలకి ఇచ్చిన దానికి వాళ్ళ దేశమే పాపర్ అయిపోయిందట. లక్షల కోట్ల రూపాయలు లూటీ చేస్తా ఉన్నారు చూడే. ఎవరు? మోదీ గవర్నమెంట్ 12 లక్షల కోట్ల రూపాయలు గుజరాత్ లో ఉండే వ్యాపారస్తులకు మన్నా చేసింది. అప్పుడు పాపర్ అయ్యేలా ఇట్లా అంబానీ అదాని వీళ్ళు చేస్తా ఉంటే సర్కారం వాళ్ళదే, జనాలకు చేస్తా ఉంటే సర్కారం కాంగ్రెస్ దే కదా. ఇదే యజమాని రక్తాలు కాస్తా ఉండదు. మేము చూసున్నాం, మేము చదివేటప్పుడు ఇదే యజమానుడు పోరాటంలో రక్తాలు కాసుకొని అనుభవించినది మేము చూసినాము. నేను ఇంత బిడ్డ పెట్టి నుంచి చూస్తున్నాను ఆడుండే యజమాని. అందుకోసము మీరు చాలా దృఢంగా, చాలా ధైర్యంగా, చాలా కోపంగా కూడా ఈ సర్కారాన్ని మనం ఒలుపుకోవాలా, ఈ పార్టీని మనం ఒలుపుకోవాలా, ఇడీ జనాలకు ఉపయోగమయ్యేదాన్ని మనము కాపాడుకోవాలనే ఉద్దేశంతో ప్రతి ఒక్కరు ఉంటే మట్టుకమే ఆదినారాయణ గెలుస్తాడు, మళ్ళీ కాంగ్రెస్ పార్టీ సర్కారం వస్తుంది. ఆ దృఢ నిర్ధారంతో మీరందరూ కూడా ఉండాలని కోరుతూ నాకు మాట్లాడే అవకాశం ఇచ్చింది మీకు అందరికీ ಹೊಂದಿచ్చి నా 4 ಮಾತು ಮುಗಿಸ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಕೊಡುಮಲೈ ಪಂಚಾಯಿತಿ ಮಾದಗಟ್ಟ ಗ್ರಾಮಕ್ಕೆ ಬಂದಿರುವ ಮೂಲ ಉದ್ದೇಶ ದೀರ್ಘ ಸುಮಂಗಲಿ ಭವ ಪೂರ್ವಭಾವ ಸಭೆ ಮತ್ತು 5 ಪಂಚ ಗ್ಯಾರಂಟಿಗಳ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ. ಈಗ ಪಂಚ ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಎಲ್ಲರೂ ತಿಳಿಸಿದ್ದಾರೆ. ಈಗ ನಾನೇನು ಹೊಸದಾಗಿ ನಿಮಗೆ ಹೇಳ್ಬೇಕಾಗಿಲ್ಲ, ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಾನು ಈಗ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಬಗ್ಗೆ ಒಂದೆರಡು
తెలంగాణ ఆయా దీర్ఘ సుమంగళి కార్యక్రమం ಬಗ್ಗೆ నేను 2 మాటలు చెప్పేదానికి నేను ఇష్టపడతాను. నేను ఎలక్షన్కి 2023లో నిలిచాను. ఆ పొద్దు నిలిచినప్పుడు ఈ పంచాయతీలో నాకు మెజారిటీ ఇచ్చిండేది మీ ఊరు. మీకు ఫస్ట్ నేను ధన్యవాదాలు చెప్తాను, కృతజ్ఞత చెప్తాను. మీ పంచాయతీలో మీ ఊరు వచ్చి మీ ఊరు వచ్చింది, దానికి మీకు కృతజ్ఞత చెప్తా ఉంటా. కానీ నేను యా ఊరికి వచ్చే కాల ఆ టైంలో నాకు ఏళ్ళు కాలేదంటే నాకు సిక్కింది 15 దినాలు మాత్రమే. ఆ 15 దినాల్లో నేను అనుకోనలా ఎలక్షన్కి రావాలని నేను అనుకోనలా, సడన్ గా వచ్చాను. ఆ టైంలో నేను రెడీ చేసుకునేదానికి 4 జనాల లీడర్లని వాళ్ళతో పరిచయం చేసుకుంటే కొన్నాళ్ళు పట్టా, 5-6 దినాలు. ఇంకా హెడ్ క్వార్టర్ లేక పంచాయతీ హెడ్ క్వార్టర్ లేకపోయేటికి నాకు టైం అయిపో దాన్ని ఇంకా నేను వచ్చే కాల. కానీ మీరు నాకు నా మీద అభిమానం పెట్టినారు. ఈ అభిమానం ముందు కూడా ఇట్లే పెట్టాలని చెప్పి నేను కోరుకుంటాను. ఇక ఇప్పుడు మీకు వచ్చినానికి నోడి ఇప్పుడు రైతులు 2 దఫాలు చూస్తే కన్నా మీరు పరిచయం అవుతారు. రేపు పొద్దున ఏడన్నా కనపడిన పరిచయం ఉండొచ్చు. ఇట్లా వాళ్ళు ఇట్లా ఈ ఊర్లో ఇట్లా పరిస్థితి ఉంది, ఇట్లా ప్రాబ్లం ఉంది అనేది నాకు అర్థమవుతుంది. ఏమైనా నేను ఊర్లింటి వస్తే ఆ ఉద్దేశం పెట్టుకొని మేము ముఖండంలంతా చేరుకొని కాంగ్రెస్ పక్షిన ముఖండంలంతా చేరుకొని ఇప్పుడు ఊరూరు పోవాలని చెప్పేసి మేము ఒక నిర్ధారణ తీసుకొని ప్రతి ఊరికి కూడా మేము పోయి మన కార్యకర్తలు ఎవరు ఏం ప్రాబ్లం ఉంది ఎట్లా ఏమని తెలుసుకొని మేము పోతాం. ఇప్పుడు దానివల్ల మీ ఊరికి వచ్చినాం. దీర్ఘ సుమంగళి భవ అంటే ప్రతి ఊర్లోనూ అక్క చెల్లెలు ఏమున్నారో, మన అమ్మగారు ఎవరున్నారో వాళ్ళందరికీ పశువు కుంకుమ ఇచ్చే కార్యక్రమం మేము పెట్టుకున్నాం. కాంగ్రెస్ పక్షం ఇంకా ఆ కార్యక్రమం పెట్టుకున్నాము. ఆ కార్యక్రమంకి కొత్తూరు మంజన్న వాళ్ళు కూడా వస్తారు. ఆ కార్యక్రమము నెక్స్ట్ మంత్ డేట్ చెప్తాము. ఆ డేట్ లీడర్ల ముఖాంతరం తెలుపుతాము. ఆ కార్యక్రమానికి అంతా మీరంతా వచ్చి ఆ కార్యక్రమం యశస్వి చేయాలని చెప్పేసి మేము అడిగేదానికి మేము ముందుకు వచ్చినాము. దాన్ని ఇంకా నెక్స్ట్ మంత్ మేము 10వ తారీఖు పైన ఆ కార్యక్రమంని ఫిక్స్ చేస్తాము. అందుకే మీ ఊర్లో యావది జాతి భేదం లేకుండా, ప్రతి ఊరు పక్షభేదం లేకుండా, యా పార్టీ అన్నా కానీ అందరినీ పిలుచుకొని అక్కోళ్ళు మీరే పిలుచుకొని రావాలి. మెయిన్ వీళ్ళు పిలుచుకొచ్చేదానికి మీ సపోర్ట్లు కావాలా, మగవాళ్ళతో సపోర్ట్ కావాలా. దాన్ని ఇంకా యావది పక్షభేదం లేకుండా, యావది మత భేదం లేకుండా అందరినీ ఆ కార్యక్రమంకి మీరు పిలుచుకొని వచ్చి ఆ కార్యక్రమం యశస్వి చేసి మీ ఆశీర్వాదం నా మీద ఉండాలని ఈ సందర్భంలో నేను కాంగ్రెస్ పక్షంగా అందరి ముఖాంతరంగా నేను వేడుకుంటా. ఇది జై హింద్, జై కర్ణాటక. తీసుకురాళ్ళక అందరినీ పిలుచుకోవచ్చు, చెప్తాము కార్యక్రమం చెప్తాము, అందరూ రావాలా.